ಹಲೋ ಮಕ್ಕಳೇ! ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಹೋಗ್ತಿರುವ ಎಲ್ಲ ಮಕ್ಕಳಿಗೂ ಫಿಸಿಕ್ಸ್ ಮೆಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಆಸ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್, ಓಕೆ, ಸೊ ಈ ಒಂದು ವಿಡಿಯೋನಲ್ಲಿ ಒನ್ ಆಫ್ ದ ಮೇಜರ್ ಅಪ್ಡೇಟ್ ತೊಗೊಬರ್ತಾ ಇದ್ದೀನಿ. ಓಕೆ, ಸೊ ಆ ಅಪ್ಡೇಟ್ ಕೊಟ್ಟಿರುವಂಥವರು ಕರ್ನಾಟಕ CET ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಸೊ ಏನು ಅಪ್ಡೇಟ್ ಅಂತ ಹೇಳಿದ್ರೆ, ನೀವೆಲ್ಲರೂ ಕೇಳ್ತಾ ಇದ್ರಿ, ಸರ್ ಮಿಸ್ಟೇಕ್ಸ್ ಆಗಿಬಿಟ್ಟಿದೆ ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡೋದು, ಸೊ ಹೇಗೆ ಕರೆಕ್ಟ್ ಮಾಡೋದು ಅಂತ ಹೇಳಿದ್ರೆ, ಹೇಗೆ ಕರೆಕ್ಟ್ ಮಾಡೋದು ಅಂತ ಹೇಳಿ. ಸೊ ದ ಕರೆಕ್ಷನ್ ವಿಂಡೋ ಈಸ್ ಎನೇಬಲ್ಡ್ ನಾವು. ಓಕೆ, ಸೊ ಕರೆಕ್ಷನ್ ವಿಂಡೋನ ಎನೇಬಲ್ ಮಾಡಿದ್ದಾರೆ. ಸೊ ಅದರ ಇನ್ಫಾರ್ಮೇಷನ್ ಎಲ್ಲಿರುತ್ತೆ, ಎಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೋದು, ಅದೆಲ್ಲದನ್ನು ಕೂಡ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಫೋರ್ ದಟ್, ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಗೆ ಅಪ್ಲೈ ಮಾಡೋದು, ಸೊ ನಿಮ್ಮ ಡೌಟ್ಸ್ಗಳೇನು ಅದನ್ನೆಲ್ಲದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ನಿಮ್ಮ ಕ್ವೈರೀಸ್ಗಳನ್ನು ಆದಷ್ಟು ಎಕ್ಸ್ಪ್ಲೈನ್ ಮಾಡಿ ಅಥವಾ ಡೌಟ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೆ. ಸೊ ಒನ್ ಆಫ್ ದ ಡೌಟ್, ಅದರಲ್ಲಿ ಮೇಜರ್ ಇಂಪಾರ್ಟೆಂಟ್ ಡೌಟ್ ಏನು ಅಂತ ಹೇಳಿದ್ರೆ, ನಾನು ಅಪ್ಲೈ ಮಾಡುವಾಗ ಕೆಲವು ಮಿಸ್ಟೇಕ್ಸ್ಗಳನ್ನು ಮಾಡಿಬಿಟ್ಟಿದ್ದೀನಿ, ಅದನ್ನು ಚೇಂಜ್ ಮಾಡೋದಕ್ಕಾಗ್ತಿಲ್ಲ, ಫೀ ಪೇ ಮಾಡಿದ್ದೀನಿ ಅಂತ ಹೇಳಿ ಕೆಲವು ಸ್ಟೂಡೆಂಟ್ಸು ಡೌಟ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿದರು. ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಅದೆಲ್ಲದಕ್ಕೂ ಕೂಡ ಈ ಒಂದು ವಿಡಿಯೋ ಸೊಲ್ಯೂಷನ್ ಆಗಿರುತ್ತೆ. ಜೊತೆಗೆ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಲಾಸ್ಟ್ ಇಯರು ಕೂಡ ಇದೇ ರೀತಿ ಆಗಿರುತ್ತೆ. ಸೊ ಆದಾಗ ಕರೆಕ್ಷನ್ ವಿಂಡೋ ಅನ್ನೋದನ್ನು ಓಪನ್ ಮಾಡ್ತಾರೆ. ಸೊ ಆವಾಗ ನೀವು ಕರೆಕ್ಷನ್ ಮಾಡಬಹುದು. ನೋ ನೀಡ್ ಟು ವರಿ. ನೀವು ಎಕ್ಸಾಮ್ ಫೀಸ್ ಕಟ್ಟಿದರೆ 100% ನೀವು ಎಕ್ಸಾಮ್ ಬರೆಯೋದಂಥ ಅವಕಾಶ ನಿಮಗೆ ಸಿಗುತ್ತೆ ಅಂತೇಳಿ ಪ್ರೀವಿಯಸ್ ವಿಡಿಯೋನಲ್ಲೂ ಹೇಳಿದ್ದೆ. ಸೊ ಈಗ ಈ ವಿಡಿಯೋನಲ್ಲಿ ಅದಷ್ಟು ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್, ಈ ಒಂದು ಅಪ್ಡೇಟನ್ನು ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಏನೇನು ಮಾಹಿತಿ ಇದೆ ಅನ್ನೋದನ್ನು ತಿಳ್ಕೊಳ್ತಾ ಬರೋಣ. ಓಕೆ, ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಟೈಪ್ ಮಾಡಾದ್ಮೇಲೆ ಯು ಹ್ಯಾವ್ ಟು ಕ್ಲಿಕ್ ಆನ್ ಇಟ್. ಸೊ ಕ್ಲಿಕ್ ಮಾಡಿದಾಗ ಯು ವಿಲ್ ಎಂಟರ್ ಇನ್ ಟು ದಿಸ್ ಪೇಜ್. ಸೊ ಫಾರ್ ಕನ್ವೀನಿಯನ್ಸ್ ನೀವು ಇಂಗ್ಲೀಷ್ ಬೇಕು ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅಡ್ಮಿಷನ್ಗೆ ಹೋಗ್ತೀರಾ. ಇದೆಲ್ಲ ಆಲ್ ದೀಸ್ ಪ್ರೊಸೀಜರ್ಸ್ ಅಡ್ಮಿಷನ್ ಮೇಲೆ UG CET 2026 ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಾದ್ಮೇಲೆ ಮೇಜರ್ ಇಂಪಾರ್ಟೆಂಟ್ 3 ಅಪ್ಡೇಟ್ಸ್ ಬಿಟ್ಟಿದ್ರು. ಸೊ ಏನೇನು ಅಂತ ಹೇಳಿದ್ರೆ, ಫಸ್ಟು ಆನ್ಲೈನ್ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡುವಂತಹ ಒಂದು ಲಿಂಕು, ಅದಾದಮೇಲೆ ಮತ್ತೆ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡುವಂತಹ ಲಿಂಕನ್ನು ಒನ್ಸ್ ಅಗೇನ್ 2 ಟೈಮ್ಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದೆರಡೂ ಇನ್ಫಾರ್ಮೇಷನ್ ಇಲ್ಲಿದೆ. ಸೊ ಫಸ್ಟು ಡೇಟ್ ಎಕ್ಸ್ಟೆಂಡೆಡ್ ಫಾರ್ ರಿಜಿಸ್ಟ್ರೇಷನ್ ಟು ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಎಂಟರ್ ಇನ್ ಟು ದಿಸ್ ಪೇಜ್. ನಿಮಗೆ ಒಂದು ಅಪ್ಡೇಟ್ ಸಿಗುತ್ತೆ. ಅಪ್ಡೇಟ್ ಏನು ಅಂತ ಓದ್ತಾ ಹೋಗೋಣ. ಓಕೆ, ಸೊ 16ನೇ ತಾರೀಕು, ಫೆಬ್ರವರಿ 16ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇತ್ತು ಯೂಶಲಿ. ಸೊ ಹೆಚ್ಚು ಕಡಿಮೆ 2,87,909 ಕ್ಯಾಂಡಿಡೇಟ್ಸ್ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತೇಳಿ ಇನ್ಫಾರ್ಮೇಷನ್ ಅವರೇ ಕೊಟ್ಟಿದ್ದಾರೆ. ದಿಸ್ ಈಸ್ ಅಥರೈಸ್ಡ್ ಇನ್ಫಾರ್ಮೇಷನ್. ಸೊ ಹಾಗಾಗಿ ದಿಸ್ ಇಸ್ ವಾಟ್ ದ ಎಕ್ಸಾಕ್ಟ್ ನಂಬರ್ ಅಂತ ತಗೋಬೋದು. ಅದಾದಮೇಲೆ ಏನು ಮಾಡಿದ್ದಾರೆ, ಫಾರ್ ದ ಕನ್ವೀನಿಯನ್ಸ್ ಆಫ್ ಕ್ಯಾಂಡಿಡೇಟ್ಸ್ 22nd ತನಕ ಎಕ್ಸ್ಟೆಂಡ್ ಮಾಡಿದ್ರು. ಆಲ್ರೆಡಿ 22nd ಡೇಟ್ ಮುಗಿದೋಗ್ಬಿಟ್ಟಿದೆ. ಸೊ ಟುಡೇ ಇಸ್ 25th ಆಫ್ ಫೆಬ್ರವರಿ 2026. ಸೊ ಈ ಒಂದು 22nd ಎಕ್ಸ್ಟೆಂಡ್ ಆದಮೇಲೆ, ಅಲ್ಲಿ ತನಕ ಎಕ್ಸ್ಟೆಂಡ್ ಆದಮೇಲೂ ಕೂಡ ಯಾರು ರಿಜಿಸ್ಟರ್ ಆಗಿಲ್ಲ, ಅಪ್ಲೈನೇ ಮಾಡಿಲ್ಲ, ಓಕೆ, ರಿಜಿಸ್ಟರೂ ಆಗಿಲ್ಲ, ಅಪ್ಲೈನೇ ಮಾಡಿಲ್ಲ ಅನ್ನೋರಿಗೆ ಮತ್ತೊಂದು ಸಲ ಏನು ಮಾಡ್ತಾರೆ, ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಎಕ್ಸ್ಟೆಂಡ್ ಮಾಡಿದಾಗ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಿಯರ್ ವಿ ಕ್ಯಾನ್ ಸಿ 22nd ತನಕ ಎಕ್ಸ್ಟೆಂಡ್ ಮಾಡಿದ್ರು. ಅದಾದಮೇಲೆ ಅಪ್ ಟು 24th ಟು ಪೇ. ಓಕೆ, ಸೊ ಬಟ್ ಸ್ಟಿಲ್ ಸಮ್ ಸ್ಟೂಡೆಂಟ್ಸ್ ಆರ್ ಸೀಕಿಂಗ್ ದ ಟೈಮ್ ಟು ಅಪ್ಲೈ. ದ ಲಾಸ್ಟ್ ಡೇಟ್ ಫಾರ್ ದ ಅಪ್ಲೈಯಿಂಗ್ CET 2026 ಹ್ಯಾಸ್ ಫೈನಲಿ ಎಕ್ಸ್ಟೆಂಡೆಡ್ ಟು 27th, ಅಂದರೆ 27ನೇ ತಾರೀಕು. ಸ್ಟಿಲ್ ಪ್ರೆಸೆಂಟ್ಲಿ ಆಲ್ಸೋ ಯು ಕ್ಯಾನ್ ರಿಜಿಸ್ಟರ್ ಆ್ಯಂಡ್ ಯು ಕ್ಯಾನ್ ಅಪ್ಲೈ, ಓಕೆ, ಫಾರ್ KCET 2026 ಎಕ್ಸಾಮಿನೇಷನ್. ಆಯಿತಾ? ಸೊ ಇನ್ನೂ 27ನೇ ತಾರೀಕು ತನಕ ಟೈಮ್ ಇದೆ. ಫೀಸ್ ಪೇ ಮಾಡೋದಕ್ಕೆ ಮಾರ್ಚ್ 3ನೇ ತಾರೀಕು ತನಕ ಟೈಮ್ ಇದೆ. ಈಗಲೂ ಕೂಡ ಈ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ಯು ಕ್ಯಾನ್ ಅಪ್ಲೈ ಫಾರ್ ದ KCET ಎಕ್ಸಾಮ್. ಆಯಿತಾ? ಸೊ ಇದಲ್ಲದೆ ಈಗ ಆಲ್ರೆಡಿ ಅಪ್ಲೈ ಮಾಡಿರೋರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ದಟ್ ಈಸ್ ಅಪ್ಲಿಕೇಶನ್ ಕರೆಕ್ಷನ್, ನೋಟಿಫಿಕೇಶನ್ ರಿಗಾರ್ಡಿಂಗ್ ಅಪ್ಲಿಕೇಶನ್ ಕರೆಕ್ಷನ್. ದಿಸ್ ಈಸ್ ವಾಟ್ ಐ ವಾಸ್ ಅಬೌಟ್ ಟು ಟಾಕ್. ಓಕೆ, ಸೊ ಇದ್ರ ಬಗ್ಗೆ ಈ ಇನ್ಫಾರ್ಮೇಷನನ್ನು ನಾನು ಸ್ಕ್ರೀನ್ಶಾಟ್ ತೊಗೊಂಡು ಸೊ ವಿತ್ ದ ಹೆಲ್ಪ್ ಆಫ್ ಸ್ಲೈಡ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಿಷ್ಟು ಇನ್ಫಾರ್ಮೇಷನ್ ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ನು ಕರೆಕ್ಷನ್ ಲಿಂಕ್ ಅಲ್ಲ, ಇದು ಕರೆಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಒನ್ಸ್ ಅಗೇನ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕಿಗೆ ಹೋಗಿ ಲಾಗಿನ್ ಆದಮೇಲೆ ನೀವು ಕರೆಕ್ಷನ್ ಮಾಡ್ಬೋದು. ಹೇಗೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನೆಲ್ಲ ಕೊಟ್ಟಿದ್ದಾರೆ. ಓಕೆ, ನಾವು ಲೆಟ್ಸ್ ಸಿ ಹಿಯರ್. ಇದರಲ್ಲಿ ಮೇಜರ್ 2 ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಏನೇನು ಅಂತ ಹೇಳಿದ್ರೆ, ಮೊದಲನೇದು ಒಂದು ಕರೆಕ್ಷನ್ ಲಿಂಕು, ಇನ್ನೊಂದು ಸ್ಕೆಡ್ಯೂಲ್ ಕ್ಯಾಸ್ಟ್ ಸ್ಟೂಡೆಂಟ್ಸ್ ಏನು ಬರ್ತಾರಲ್ಲ ಅವರಿಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಫಸ್ಟು ಕರೆಕ್ಷನ್ ಲಿಂಕ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡೋಣ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಸಬ್ಮಿಟೆಡ್ ದ ಅಪ್ಲಿಕೇಶನ್ ಫಾರ್ CET 2026 ಆರ್ ಅಡ್ವೈಸ್ಡ್ ಟು ಕೇರ್ಫುಲಿ ವೆರಿಫೈ ದಟ್ ಆಲ್ ದ ಇನ್ಫಾರ್ಮೇಷನ್ ಎಂಟರ್ಡ್ ಇನ್ ದರ್ ಅಪ್ಲಿಕೇಶನ್ ಫಾರ್ಮ್ ಈಸ್ ಅಕ್ಯುರೇಟ್. ಇಫ್ ಎನಿ ಎರರ್ಸ್ ಫೌಂಡ್ ದೇ ಮೇ ಲಾಗ್ ಇನ್ ಟು ದೇರ್ ಅಕೌಂಟ್ ಆ್ಯಂಡ್ ಮೇಕ್ ದ ನೆಸೆಸರಿ ಕರೆಕ್ಷನ್ಸ್. ಪ್ಲೀಸ್ ನೋಟ್ ದಟ್ only information in the final submitted application will be saved on the server. ಓಕೆ, ಸೊ ಏನು ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹೆಸರು, ತಂದೆ ಹೆಸರು ಅಥವಾ ಏನಾದರೂ ಮಿಸ್ಟೇಕ್ಸ್ ಇದ್ದರೆ
ಆಧಾರ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ದು ನೀವು ಆಲ್ರೆಡಿ ಕರೆಕ್ಷನ್ನಿಗೆ ನೀವು ತಹಸೀಲ್ದಾರ್ ಆಫೀಸಲ್ಲಿ ಅಥವಾ ಏನೋ ಗೌರ್ಮೆಂಟ್ ಆಫೀಸಿಗೆ ಕೊಟ್ಟು ಅದನ್ನು ಚೇಂಜ್ ಮಾಡಿಸ್ಕೊಂಡು ಬಂದು ಈಗ ಚೇಂಜ್ ಮಾಡ್ಕೊಳ್ಳೋದಾದರೆ ದಿಸ್ ಇಸ್ ದ ಟೈಮ್ ಒಂದು. ಅದಾದಮೇಲೆ ನೀವು ಕೊಡುವಂಥ ಇನ್ಫಾರ್ಮೇಷನಲ್ಲಿ ಸ್ಟಡಿ ಡೀಟೇಲ್ಸಲ್ಲಿ ಯಾವುದೋ ಸ್ಕೂಲ್ ಹೆಸರು ಕೊಡುವಾಗ ಸ್ಕೂಲ್ ನೇಮ್ ಮಲ್ಟಿಪಲ್ ಸ್ಕೂಲ್ಸು ಸೇಮ್ ನೇಮ್ ಇರುತ್ತೆ. ಆ ನೇಮ್ ಇದ್ದಾಗ ನಿಮಗೆ ಕನ್ಫ್ಯೂಷನ್ ಆಗಿ ನಿಮ್ಮ ಸ್ಕೂಲ್ ಕೊಡೋದ್ರ ಬದಲು ಬೇರೆ ಸ್ಕೂಲ್ ಹೆಸರು ಕೊಟ್ಟಿರ್ತೀರ, ಅದು ಹಾಗೆ ಪ್ರಿಂಟ್ ಆಗಿರುತ್ತೆ. ಆಮೇಲೆ ಅದನ್ನೇನು ಮಾಡಬೇಕಾಗುತ್ತೆ, ಚೇಂಜಸ್ ಮಾಡಬೇಕಾಗುತ್ತೆ. ಅದನ್ನು ಚೇಂಜ್ ಮಾಡುವಂತಹ ಟೈಮ್ ಇದು ಇಲ್ಲಿ. ಓಕೆ, ಸೊ ಆಮೇಲೆ ನಿಮ್ಮ ಕೆಟಗರಿ ಯಾವ್ದು ಬರುತ್ತೆ, 2B ಬರ್ಬೋದು, ನೀವು 2A ಕೊಟ್ಟಿರ್ತೀರ ಮಿಸ್ ಆಗಿ, ಅಥವಾ RD ನಂಬರ್ ಎಕ್ಸ್ಪೈರ್ ಆಗಿರ್ಬೋದು. ಸೊ ಇದೆಲ್ಲ ಒಂದು ಕರೆಕ್ಷನ್ಸ್ ಮಾಡೋದಕ್ಕೆ ನಾವು ಇಟ್ ಈಸ್ ಅ ಟೈಮ್. ಆ್ಯಂಡ್ ದ ಟೈಮ್ ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಡಿಟಿಂಗ್ ಈಸ್ ಅಲೌಡ್ ಈವನ್ ಆಫ್ಟರ್ ದ ಲಾಸ್ಟ್ ಡೇಟ್ ಆಫ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಫಾರ್ CET 2026, ಬಟ್ ಎ ನ್ಯೂ ಅಪ್ಲಿಕೇಶನ್ ಫಾರ್ CET 2026 will not be possible. Therefore, candidates in consultation with their parents should provide the correct information before 30/3/2026. ಅಂದರೆ ಮಾರ್ಚ್ 30ನೇ ತಾರೀಕು 2026 ಒಳಗಡೆ ನೀವೇನೇ ಕರೆಕ್ಷನ್ಸ್ ಇದ್ದರೂ ನಿಮ್ಮ ಪೇರೆಂಟ್ಸ್ ಜೊತೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಡಿಸ್ಕಸ್ ಮಾಡಿ. ಓಕೆ, ಸೊ ಏನೆಲ್ಲ ಚೇಂಜಸ್ ಮಾಡಿಸ್ಕೋಬಹುದು, ನಿಮ್ಮ ಒಂದು ಕ್ಯಾಸ್ಟ್ ಆಗಲಿ ಅಥವಾ ಆಧಾರ್ ಕಾರ್ಡ್ ಆಗಲಿ ಅಥವಾ ಮಾರ್ಕ್ಸ್ ಕಾರ್ಡಲ್ಲಿ ಇನ್ನೇನು ಚೇಂಜ್ ಮಾಡೋದಕ್ಕಾಗಲ್ಲ, ಬೇರೆ ಬೇರೆ ಸರ್ಟಿಫಿಕೇಟ್ಸಲ್ಲಿ ಏನೆಲ್ಲ ಚೇಂಜಸ್ ಮಾಡಿಸ್ಕೋಬಹುದು ಅದನ್ನು ಮಾಡಿಸ್ಕೊಂಡು ಓಕೆ ಯು ಕ್ಯಾನ್ ಗೋ ಫಾರ್ ವಾಟ್ ಕರೆಕ್ಷನ್. ಆಯಿತಾ? ಸೊ ಕರೆಕ್ಷನ್ ಮಾತ್ರ ಮಾಡುವಂತಹ ಚಾನ್ಸು 30ನೇ ತಾರೀಕು ತನಕ ಇರುತ್ತೆ, ಅಂದರೆ ಮಾರ್ಚ್ 30ನೇ ತಾರೀಕು ತನಕ. ಮತ್ತೆ ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕಿಲ್ಲ. ನ್ಯೂ ರಿಜಿಸ್ಟ್ರೇಷನ್ ಮಾಡೋದಕ್ಕೆ 27ನೇ ತಾರೀಕು, ಫೆಬ್ರವರಿ 27ನೇ ತಾರೀಕೆ ಲಾಸ್ಟ್. ಓಕೆ, ಎಸ್. ಸೊ ಇದಿಷ್ಟು ನಿಮಗೆ ಕರೆಕ್ಷನ್ ವಿಂಡೋಗೆ ಇರುವಂತಹ ಮಾಹಿತಿ. ಓಕೆ, ಸೊ ಕರೆಕ್ಷನ್ ವಿಂಡೋಗೆ ಇಷ್ಟು ಮಾಹಿತಿ ಇದೆ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ಬೋದು. ಆ್ಯಂಡ್ ಓಕೆ, ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್, ಮೇಜರ್ ಅಪ್ಡೇಟ್ ಇದೆ ಏನು ಅಂತ ನೋಡ್ತಾ. ಸೊ ಒನ್ ಆಫ್ ದ ಅನದರ್ ಮೇಜರ್ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಫಾರ್ ದ ಅಟೆನ್ಷನ್ ಆಫ್ ಸ್ಕೆಡ್ಯೂಲ್ ಕ್ಯಾಸ್ಟ್ ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಫಾರ್ CET 2026 regarding entering the RD number with internal reservation details by 30/3/2026. ಆಯಿತಾ? ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಇಫ್ ಇನ್ ಕೇಸ್ ಸ್ಕೆಡ್ಯೂಲ್ ಕ್ಯಾಸ್ಟ್ ಕ್ಯಾಂಡಿಡೇಟ್ ಆಗಿದ್ದರೆ ನೀವೇನು ಮಾಡಬೇಕು, ಯು ಹ್ಯಾವ್ ಟು ರೀಡ್ ದಿಸ್ ಆ್ಯಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಆ್ಯಂಡ್ ಯು ಹ್ಯಾವ್ ಟು ಗೆಟ್ ದ ಡಾಕ್ಯುಮೆಂಟ್ಸ್ ಅಕಾರ್ಡಿಂಗ್ ಟು ದಿಸ್ ಇನ್ಫಾರ್ಮೇಷನ್. Scheduled caste candidates applying for CET 2026 have already been advised to obtain the certificates with internal reservation details printed category A, category B and category C from the concerned Tahsildar, okay, from the concerned Tahsildar, and then enter the RD number of the said caste certificate in the online application. ಸೊ ಇಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಷನನ್ನು ಅನಲೈಸ್ ಮಾಡಿದ್ರೆ ಏನು ಮಾಹಿತಿ ಹೇಳ್ತಾ ಇದ್ದಾರೆ ಅಂದರೆ, ನೀವು ಕ್ಯಾಟಗರಿ ರಿಸರ್ವೇಷನ್ ಏನಿದೆ, ಆ ಒಂದು ಆಪ್ಷನ್ ಏನಿದೆ ಆನ್ಲೈನ್ ಅಪ್ಲಿಕೇಶನಲ್ಲಿ ನೀವು ಅಪ್ಲೈ ಮಾಡುವಾಗ RD ನಂಬರ್ ಕೇಳುತ್ತೆ. RD ನಂಬರ್ ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳಿದಾಗ ನಿಮಗೆ ಪ್ರೀವಿಯಸ್ಲಿ 1 ವರ್ಷನೋ 2 ವರ್ಷದಿಂದನೋ ನೀವು ತೊಗೊಂಡಿರ್ತೀರ, ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ನ ತೊಗೊಂಡಿರ್ತೀರ ತಹಸೀಲ್ದಾರ್ ಹೋದರೆ. ಸೊ ದಿಸ್ ಈಸ್ ವಾಟ್ ಮೈ ಕ್ಯಾಸ್ಟ್ ಅಂತ ಹೇಳಿ ನೀವು ತೊಗೊಂಡಿರ್ತೀರ. ಆದರೆ ಅದರಲ್ಲಿ ಆ ಸರ್ಟಿಫಿಕೇಟ್ ಒಳಗಡೆ ನೀವು ಕ್ಯಾಟಗರಿ A ಅಲ್ಲಿ ಬರ್ತಿರೋ, ಕ್ಯಾಟಗರಿ B ಅಲ್ಲಿ ಬರ್ತಿರೋ, ಕ್ಯಾಟಗರಿ C ಅಲ್ಲಿ ಬರ್ತಿರೋ, ಸ್ಕೆಡ್ಯೂಲ್ ಕ್ಯಾಸ್ಟ್ ಅಂಡರಲ್ಲೇ ಮತ್ತೆ 3 ಕ್ಯಾಟಗರಿ ಬರುತ್ತೆ. ಆ ಕ್ಯಾಟಗರಿ A, B, C ಯಾವುದ್ರಲ್ಲಿ ಬರ್ತೀರಾ ಅನ್ನೋದು ನೀವು ಇನ್ಫಾರ್ಮೇಷನ್ನು ಆ ಒಂದು ಸರ್ಟಿಫಿಕೇಟಲ್ಲಿ ಮೆನ್ಷನ್ ಆಗಿರಬೇಕು. ಇಫ್ ಇನ್ ಕೇಸ್ ಮೆನ್ಷನ್ ಆಗಿಲ್ಲ ಅಂತ ಹೇಳಿದ್ರೆ, ನೌ ಯು ಹ್ಯಾವ್ ಟು ಗೋ ಟು ದ ತಹಸೀಲ್ದಾರ್. ಓಕೆ, ಯು ಹ್ಯಾವ್ ಟು ಗಿವ್ ದ ನೆಸೆಸರಿ ಡಾಕ್ಯುಮೆಂಟ್ಸ್ ಸೇಯಿಂಗ್ ದಟ್ ಓಕೆ ನಮ್ಮದು ಈ ಒಂದು ಸ್ಕೆಡ್ಯೂಲ್ ಕ್ಯಾಸ್ಟ್ ಅಂಡರಲ್ಲಿ ಬರ್ತೀವಿ, ಇದರಲ್ಲಿ ನಾವು ಕ್ಯಾಟಗರಿ ಏನಲ್ಲೋ, ಕ್ಯಾಟಗರಿ ಬಿನಲ್ಲೋ, ಕ್ಯಾಟಗರಿ ಸಿನಲ್ಲೋ ಬರ್ತೀವಿ ಅಂತ ಹೇಳಿ ನೆಸೆಸರಿ ಇನ್ಫಾರ್ಮೇಷನ್ ನೀವು ಅವ್ರಿಗೆ ಕೊಡಬೇಕು. ಅಥವಾ ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ದೇ ವಿಲ್ ಡಿಸೈಡ್ ವಿಚ್ ಕ್ಯಾಟಗರಿ ಯು ವಿಲ್ ಕಮ್ ಅಂತ ಬಂದು ಅದನ್ನು RD ಒಂದು ಏನು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ ಅದ್ರ ಒಳಗಡೆ ಮೆನ್ಷನ್ ಮಾಡ್ತಾರೆ. ಆ ಮೆನ್ಷನ್ ಮಾಡಿರುವಂತಹ RD ನಂಬರ್ನ ನೀವು ಅಪ್ಲೈ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸೊ ಏನಾಗಬಹುದು, ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ನಾನು ಅನಲೈಸ್ ಮಾಡಿ ಹೇಳ್ತಾ ಇರೋದು. ಸೇ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ನಲ್ಲಿ 100 ಸೀಟ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ಸ್ಕೆಡ್ಯೂಲ್ ಕ್ಯಾಸ್ಟ್ನವರಿಗೆ 20 ಸೀಟ್ಸ್ ರಿಸರ್ವ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಅಷ್ಟೇ. ಈ 20 ಸೀಟ್ಸ್ನಲ್ಲಿ ಕ್ಯಾಟಗರಿ ಎಗೆ ಕೆಲವು ಸೀಟ್ಸು, ಕ್ಯಾಟಗರಿ ಬಿಗೆ ಕೆಲವು ಸೀಟ್ಸು, ಕ್ಯಾಟಗರಿ ಸಿಗೆ, ಆಯಿತಾ, ಈ 3 ಕ್ಯಾಟಗರೀಸ್ಗಳಿಗೆ ಏನು ಸೀಟ್ಸನ್ನು ಹಂಚಿಕೆ ಮಾಡಿರ್ತಾರೆ. ಸೊ ಕ್ಯಾಟಗರಿ ಎಗೆ 8 ಸೀಟ್ಸ್ ಅಂದ್ಕೊಳ್ಳೋಣ, ಇಲ್ಲಿ 7 ಸೀಟ್ಸ್ ಅಂದ್ಕೊಳ್ಳೋಣ, ಇಲ್ಲಿ 5 ಸೀಟ್ಸ್ ಅಂದ್ಕೊಳ್ಳೋಣ. ಈ ರೀತಿ ಸೀಟ್ಸನ್ನು ಏನೋ ರಿಸರ್ವೇಷನನ್ನು ಮತ್ತೆ ಒಳಗಡೆ ದಿಸ್ ಈಸ್ ವಾಟ್ ದ ಟೋಟಲ್ ನಂಬರ್ ಆಫ್ ಸೀಟ್ಸ್ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ, ಅದರಲ್ಲಿ ಇದು ರಿಸರ್ವೇಷನ್ ಅಂಡರ್ ಬರುತ್ತೆ. ಆ ರಿಸರ್ವೇಷನಲ್ಲೇ ಮತ್ತೆ ಒಳಗಡೆ ಇಂಟರ್ನಲ್ ರಿಸರ್ವೇಷನ್ ಆಗುತ್ತೆ. ಈ ಇಂಟರ್ನಲ್ ರಿಸರ್ವೇಷನಲ್ಲಿ ಕರೆಕ್ಟಾಗಿ ನಿಮಗೆ ಸೀಟ್ ಸಿಗಬೇಕು ಅಂದರೆ ಯು ಹ್ಯಾವ್ ಟು ಮೆನ್ಷನ್ ವಿಚ್ ಕ್ಯಾಟಗರಿ ಯು ವಿಲ್ ಫಾಲ್ ಅಂಡರ್ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಸ್ ಪರ್ ದ ಇನ್ಫಾರ್ಮೇಷನ್ ಪ್ರೆಸೆಂಟ್ ಹಿಯರ್ ನಾನು ನಿಮಗೆ ಅನಲೈಸ್ ಮಾಡಿ ಹೇಳ್ತಾ ಇರೋದು. ಓಕೆ, ಎಸ್. ಸೊ ಅದಾದಮೇಲೆ ಹೌವರ್ ಇಟ್ ಹ್ಯಾಸ್ ಕಮ್ ಟು ದ ನೋಟಿಸ್ ಆಫ್ Karnataka Examination Authority that
that some scheduled caste candidates are entering the RD number of the caste certificate that they had not obtained earlier, that is without the internal reservation details printed in the CET. ಸೊ ಇದನ್ನೇ ಹೇಳ್ತಿರೋದು, ಇಂಟರ್ನಲ್ ರಿಸರ್ವೇಷನ್ ಡೀಟೇಲ್ಸ್ನ ಪ್ರಿಂಟ್ ಮಾಡ್ದಲೇ ಖಾಲಿ ಇರುವಂತಹ ಒಂದು RD ನಂಬರ್ನ ಅಪ್ಲೈ ಮಾಡಿದ್ರೆ, ಸೊ ದೇ ಆರ್ ನಾಟ್ ಅಲೌಡ್ ಟು ಗೆಟ್ ದ ಸೀಟ್ಸ್ ಅಂಡರ್ ದೀಸ್ ಕ್ಯಾಟಗರಿ ರಿಸರ್ವೇಷನ್ಸ್. ಇಂಟರ್ನಲ್ ಕ್ಯಾಟಗರಿ ರಿಸರ್ವೇಷನ್ಸಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ಸು ಇರೋದಿಲ್ಲ. ಓಕೆ, ದೇರ್ ಫೋರ್ scheduled caste candidates to obtain the certificates with RD number printed as, ಓಕೆ, ಸೊ ಅದ್ರ ಒಳಗಡೆ ಪ್ರಿಂಟ್ ಆಗಿರಬೇಕು, ಪ್ರಿಂಟೆಡ್ ಆಸ್ ಕ್ಯಾಟಗರಿ ಎ, ಕ್ಯಾಟಗರಿ ಬಿ, ಕ್ಯಾಟಗರಿ ಸಿ ಫ್ರಮ್ ದ jurisdictional tahsildar, and for the benefit of candidates application editing portal will be enabled up to 30/3/2026 to enter the RD number. ಸೊ ಅದನ್ನು ಕೂಡ ಎಂಟರ್ ಮಾಡೋದಕ್ಕೆ ನಿಮಗೆ ಮಾರ್ಚ್ 30th ತನಕ ಟೈಮ್ ಇರುತ್ತೆ. ಓನ್ಲಿ ಕ್ಯಾಂಡಿಡೇಟ್ಸ್ ಹು ಹ್ಯಾವ್ ಎಂಟರ್ಡ್ RD number will be considered for the allotment of seats under the respective reservation category. Okay, RD number must be mentioned in the online application. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ ಆನ್ಲೈನ್ ಅಪ್ಲಿಕೇಶನಲ್ಲಿ RD ನಂಬರ್ ಮೆನ್ಷನ್ ಆಗಿರಲೇಬೇಕು. ಜೊತೆಗೆ ಆ ಒಂದು RD ನಂಬರ್ ಮೆನ್ಷನ್ ಆಗಿರೋ ಸರ್ಟಿಫಿಕೇಟ್ ಒಳಗಡೆ ನೀವು ಯಾವ ಕ್ಯಾಟಗರಿ ಅಂಡರ್ ಬರ್ತೀರಾ ಅನ್ನೋದು ಇನ್ಫಾರ್ಮೇಷನು ಅಲ್ಲಿ ಪ್ರಿಂಟ್ ಆಗಿರಬೇಕು. ಪ್ರಿಂಟ್ ಆಗಿಲ್ಲ ಅಂದರೆ ತಹಸೀಲ್ದಾರ್ ಹತ್ರ ಹೋಗಿ ಚೇಂಜ್ ಮಾಡಿಸ್ಕೊಂಡು ಬನ್ನಿ. ಸೊ ದೇರ್ ವಿಲ್ ಬಿ ಇಷ್ಟು ನಂಬರ್ ಆಫ್ ವರ್ಕಿಂಗ್ ಡೇಸಲ್ಲಿ ಕೊಡಬೇಕು ಅನ್ನೋದಿರುತ್ತೆ. ಸೊ ಅದು ಎಕ್ಸಾಕ್ಟ್ಲಿ ಏನು ಅಂತ, ಎಷ್ಟು ನಂಬರ್ ಆಫ್ ವರ್ಕಿಂಗ್ ಡೇಸಲ್ಲಿ ಕೊಡಬೇಕು ಅನ್ನೋದು ನನಗೆ ಗೊತ್ತಿಲ್ಲದಿರೋದ್ರಿಂದ ನಾನು ಹೇಳಿದ್ರೆ ತಪ್ಪಾಗುತ್ತೆ. ಮೇ ಬಿ 4 days 7 days ಒಳಗಡೆ ಕೊಡ್ತಾರೆ. ನಿಮಗೆ ಮಾರ್ಚ್ 30th ತನಕ ಟೈಮ್ ಇದೆ. ಸೊ ಆ ಒಂದು ಕೆಲಸನ ಬೇಗ ಮುಗಿಸ್ಕೊಳ್ಳಿ. ಸೊ ನೀವು ಆ ಬೆನಿಫಿಟನ್ನು ತೊಗೋಬಹುದು. ಸೊ ತೊಗೊಂಡು ನೀವು ಸೀಟ್ ಸಿಕ್ಕಿದ್ರೆ ನಿಮ್ಮ ಒಂದು ನೆಕ್ಸ್ಟ್ ಡಿಗ್ರಿ ಎಜುಕೇಷನ್ ಏನಿರುತ್ತೆ ಅದು ಸುಗಮವಾಗಿ ನಡೆಯುತ್ತೆ ಅಂತ ನನ್ನ ಭಾವನೆ. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್, 2 ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ 2 ಇನ್ಫಾರ್ಮೇಷನ್ ಅಪ್ಡೇಟ್ ನಿಮಗೆ ತಲುಪಿಸುವಂಥ ಕೆಲಸನ ನಾನು ಮಾಡಿದ್ದೀನಿ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಒನ್ಸ್ ಅಗೇನ್ ಯು ಯೂಸ್ ದ ಕಮೆಂಟ್ ಸೆಕ್ಷನ್ ಟು ಕಮೆಂಟ್ ಆ್ಯಂಡ್ ಟು ಆಸ್ಕ್ ದ ಡೌಟ್ಸ್. ಸೊ ನನಗೆ ಏನೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗುತ್ತೆ, ಪಾಸಿಟಿವ್ ಆ್ಯಂಡ್ ಕರೆಕ್ಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ, ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇಫ್ ಯು ಫೀಲ್ ದಟ್ ಈ ಒಂದು ಚಾನಲಿಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ, ಎಸ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ನಮಗೆ ಶೇರ್ ಆಗ್ತಾ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಈ ಒಂದು ಚಾನಲ್ನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಮಸ್ತೆ.